ದೈವಾರಾಧನೆಯನ್ನು ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಾಫಿಯಾದ ರೀತಿಯಲ್ಲಿ ದುರುಪಯೋಗ ಮಾಡಿದರೆ ಖಂಡಿತವಾಗಿ ಖಂಡಿಸ್ತೇವೆ. ತುಳುನಾಡ ದೈವಾರಾಧನೆಗೆ ಮಾಡಿದ ಅಪವಾದ ಇದರ ಫಲಿತಾಂಶ ಮುಂದಿನ ದಿನ ಗೊತ್ತಾಗಿಯೇ ಆಗುತ್ತದೆ. ಪೌರಾಣಿಕ ನಾಟಕಗಳಲ್ಲೋ ಸಿನಿಮಾಗಳಲ್ಲೋ ನೋಡಿದ ಅದೇ ಕಾಪಿಯನ್ನು ನೀವು ದೈವಾರಾಧನೆಗೆ ತಂದು ದೈವಾರಾಧನೆಗೆ ಅಪಚಾರ ಮಾಡಿದ್ದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಇದೆಲ್ಲ ನೋಡುವಾಗ ನಮಗೆ ಅಸಹ್ಯವಾಗ್ತದೆ. ನಮ್ಮ ದೈವಾರಾಧನೆ ಅಂತ ಹೇಳಿದರೆ ಒಂದು ಧಾರ್ಮಿಕ ಗುಲಾಮಿತನ ಅಲ್ಲ, ಅದನ್ನು ನಾವು ಹೋರಾಟದಿಂದ ಪಡೆದದ್ದು ಅಲ್ಲ. ಅದರಲ್ಲಿ ಬರುವಂಥ ಗಡಿ ಮತ್ತು ಹೆಸರುಗಳು, ಮನೆಗಳು, ಗುತ್ತು ಬೀಡುಗಳೆಲ್ಲ ಇದೆಲ್ಲ ಹೋರಾಟದಿಂದ ಪಡೆದದ್ದಲ್ಲ. ಇದು ದೈವವೇ ಒಂದು ಕಾಲಕ್ಕೆ ಎಲ್ಲಿ ದೈವಭಕ್ತರಿದ್ದಾರೆ, ಎಲ್ಲಿ ಧರ್ಮದ ನಡವಳಿ ನಡೀತದೆ, ಇಂಥ ಮನೆಗಳನ್ನು, ಇಂಥ ವ್ಯಕ್ತಿಗಳನ್ನು ಗುರುತಿಸಿಕೊಂಡು ದೈವಾರಾಧನೆಯನ್ನು ನಡೆಸ್ಕೊಂಡು ಬಂದರೆ ಇಲ್ಲಿಯ ಮೂಲ ಜನಾಂಗಗಳು ದೈವವನ್ನು ಸಿಕ್ಕಿ ದೈವವನ್ನು ಅದರ ಮುಖಕ್ಕೊಂದು ಬಣ್ಣವನ್ನು ಬಡಿದು ಅದಕ್ಕೆ ಒಂದು ಬೇಕಾಗುವಂಥ ಸಂಧಿಪಾರ್ಧಾನವನ್ನು ಬರೆದು ತನ್ನ ಮಗುವನ್ನು ತೊಟ್ಟಿಲಲ್ಲಾಕಿ ತೊಟ್ಟಿಲು ತೂಗಿದ ರೀತಿಯಲ್ಲಿ ಸಂಧಿಪಾರ್ಧಾನವನ್ನು ಅದಕ್ಕೆ ಆಡುವುದರ ಮುಖಾಂತರ ಅವರೇ ತಿನ್ನುವಂಥ ಒಂದು ಮೂಲ ಅವರ ಆಹಾರ ಪದ್ಧತಿಯನ್ನು ಅದಕ್ಕೆ ಕೊಡುವುದರ ಮುಖಾಂತರ ಅವರೇ ಕಟ್ಟಿದಂಥ ಒಂದು ಜನನ ಮರಣಗಳ ಸೂತಕಗಳೊಂದಿಗೆ ತುಳುನಾಡಿನ ದೈವಾರಾಧನೆ ಬೆಳೆದು ಬಂದ ರೀತಿ ಇವತ್ತು ಅದಕ್ಕೆ ಎಲ್ಲದಕ್ಕೂ ದೈವಾರಾಧನೆಗೆ ಕಾಲಗಗ್ಗರದಿಂದ ಪಾಂಬೋಡಿಕಾಯಿಯವರೆಗೆ ದಂಡೆಮಾಲೆಯಿಂದ ಬಿರಿಪತ್ಯದವರೆಗೆ ಸೋನ ತಿಂಗಳಿಂದ ಸಾಧಾರಣ ಪತ್ತನಾಜೆಯವರೆಗೆ 12 ಸಂಕ್ರಮಣ ಬೇರೆ ಬೇರೆ ಹಬ್ಬ ಹರಿದಿನಗಳು ಕಾಲಾವಧಿ ನಡವಳಿಯವರೆಗೆ ಎಲ್ಲದಕ್ಕೂ ಅದರದೇ ಆದಂಥ ರೀತಿ ನಿಯಮಗಳಿದೆ. ಒಂದೊಂದು ಭಾಷೆಯೂ ಅದರಲ್ಲಿ ಸ್ಪಷ್ಟವಾದಂಥ ಭಾಷೆಗಳು, ಸಂಧಿಪಾರ್ಧಾನಗಳು, ನುಡಿಗಟ್ಟುಗಳು, ಗುತ್ತು ಮನೆತನಗಳು, ಗೌರವಿಸುವ ರೀತಿ ಎಲ್ಲವೂ ದೈವಾರಾಧನೆಯಲ್ಲಿ ನಮ್ಮ ಹಿರಿಯರು ಯಾವ ಕಾಲದಲ್ಲಿ ತೋರಿಸಿದರೆ ಅದೇ ರೀತಿಯಾಗಿ ಅದೇ ಸಮಯದಲ್ಲಿ ಎಲ್ಲವೂ ನಡ್ಕೊಂಡು ಬರ್ತಾ ಇದೆ ಇವತ್ತಿನವರೆಗೆ. ಆದರೆ ಸಾಧಾರಣ ಒಂದು 10-20 ವರ್ಷಗಳಿಂದ ಒಂದು 10 ವರ್ಷ ಅದೊಂಥರ ದಾರಿ ತಪ್ತಾ ಬಂದು ಇತ್ತೀಚಿನ 1-2 ವರ್ಷಗಳಲ್ಲಿ ತೀರಾ ಹದಗೆಟ್ಟ ಸ್ಥಿತಿಗೆ ಬಂತು. ಇವತ್ತಿನ ಮೊನ್ನೆಯವರೆಗೆ ನಾವು ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ಕೆಲವೊಂದು ವಿಚಾರಗಳನ್ನು ನೋಡಿದಾಗ ಯಾಕೆ ಈ ರೀತಿಯಾಗಿ ಬಂತು? ಎಲ್ಲವೂ ವಸ್ತ್ರ ಸಹಿತದೇ ಇದೆ, ದೈವಾರಾಧನೆಗೆ ಆಹಾರ ಪದ್ಧತಿ ಇದೆ, ಪ್ರಾಕೃತಿಕ ಆಹಾರ ಇದೆ, ಆಯುಧಕ್ಕೊಂದು ವ್ಯವಸ್ಥೆಗಳಿದೆ, ಬೇರೆ ಬೇರೆ ದೈವಗಳಿಗೆ ಅವರವರ ಒಂದು ಸ್ಥಾನಮಾನಕ್ಕೆ ಸರಿಯಾಗಿ ಕೋಲುಜೀಟಿಗೆ ಪಂಚಜೀಟಿಗೆಗಳನ್ನು ಹಿಡಿಯುವಂಥ ನಿಯಮಗಳು ಇದೆ. ಎಲ್ಲ ದೈವಗಳು ಬೇರೆ ಬೇರೆ ರೀತಿಯಲ್ಲಿ ಆದರೆ ಇದು ಎಲ್ಲವೂ ಇದ್ದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದೇ ದೈವಾರಾಧನೆಯ ನಿಯಮವಾಗಲಿ ಇಲ್ಲ, ಬೇರೆ ಬೇರೆ ಗ್ರಾಮಕ್ಕೆ ಬೇರೆ ಬೇರೆ ಕುಟುಂಬಕ್ಕೆ ಬೇರೆ ಬೇರೆಯಾದಂಥ ಒಂದು ಕಟ್ಟುಪಾಡುಗಳು, ರೀತಿ ನೀತಿಗಳು, ಆಹಾರ ಪದ್ಧತಿ, ಬಾರಣೆ ಎಲ್ಲವೂ ಬೇರೆ 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 ಆಗಿರುವಂಥ ಒಂದು ಪ್ರಾದೇಶಿಕವಾಗಿ ಬೇರೆ ಬೇರೆ ಇರುವಂಥ ದೈವಾರಾಧನೆ ಅಂತ ಹೇಳಿದರೆ ಪಂಚೇಂದ್ರಿಯ ಮತ್ತು ದಶೇಂದ್ರಿಯಗಳ ಮುಖಾಮುಖಿ ದೈವಾರಾಧನೆ, ಲೌಕಿಕ ಮತ್ತು ಅಲೌಕಿಕ ಲೋಕದ ಮುಖಾಮುಖಿ ದೈವಾರಾಧನೆ, ಮೇಲು ಇಲ್ಲದ ಬಡವ ಬಲ್ಲಿದ ಶ್ರೀಮಂತನೆಂಬ ವ್ಯತ್ಯಾಸಗಳಿಲ್ಲದ ಎಲ್ಲ ಜಾಗದಲ್ಲೂ ಎಲ್ಲರಿಗೂ ಸಮಾನಾಂತರವಾಗಿ ಗೌರವ ಸಲ್ಲಿಸುವಂಥ ಅತ್ಯಂತ ಮುಕ್ತವಾದ ಒಂದು ಆರಾಧನಾ ನಿಯಮ ತುಳುನಾಡಿನ ದೈವಾರಾಧನಾ ನಿಯಮ. ಇಡೀ ತುಳುನಾಡಿನ ಸಂಸ್ಕೃತಿ ದೈವಾರಾಧನೆಗಳ ನಿಯಮದ ಮೇಲೆ ನಿಂತಿದೆ, ಒಂದು ಸಂಸ್ಕೃತಿಯ ಮೇಲೆ ನಿಂತಿದೆ. ಇವತ್ತು ಮೊನ್ನೆ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಚಾಮುಂಡಿ ಮತ್ತು ಗುಳಿಗ ಎಂಬ 2 ದೈವಗಳನ್ನು ಒಂದು ರೀತಿ ಅದರ ವೇಷಭೂಷಣ, ಅವರ ನರ್ತನ, ಅದರ ಪರಿಕರಗಳನ್ನೆಲ್ಲ ನೋಡಿದಾಗ, ಆ ಭಂಡಾರ ಇಳಿಸುವ ನಿಯಮಗಳನ್ನೆಲ್ಲ ನೋಡುವಾಗ ದೈವಾರಾಧನೆ ಯಾವ ದಿಕ್ಕಿಗೆ ಸಾಗುತ್ತಿದೆ ಅಂತ ನಮಗೆ ಕಾಣ್ತಾ ಇದೆ. ದೇವತಾರಾಧನೆ ಮತ್ತು ದೈವಾರಾಧನೆಗೆ ಬೇರೆ ಬೇರೆ ರೀತಿಯ ಆಯಾಮಗಳಿದೆ. ಅದು ದೇವರಲ್ಲಿ ಜೋಗ ದರ್ಶನಗಳಿದ್ದರೆ, ದೈವಗಳಲ್ಲಿ ಜೋಗ ದರ್ಶನಗಳಿದ್ದರೆ, ದೈವದಲ್ಲಿ ಪ್ರದರ್ಶನಗಳಿರುವಂಥದ್ದು ಅದು ಬೇರೆ ಬೇರೆ ರೀತಿಯಲ್ಲಿ ಸಾಗುವಂಥದ್ದು. ದೇವತಾರಾಧನೆಗೆ ಎಲ್ಲವೂ ಕೂತು ಪೂಜೆ ಪುರಸ್ಕಾರಗಳು ನಡೆದರೆ ದೈವಾರಾಧನೆಗೆ ಎಲ್ಲವೂ ನಿಂತೇ ಆಗುವಂಥದ್ದು. ಭಂಡಾರ ತೆಗೆಯುವಂಥದ್ದು, ಧರಿ ಸ್ವೀಕಾರ ಮಾಡುವಂಥದ್ದು, ನೇಮ ಆಗುವಂಥದ್ದು, ಮಾನೆಚ್ಚಿಲಾಗುವಂಥದ್ದು, ಬಾರ್ನೆ ಸ್ವೀಕರಿಸೋದು, ಇದು ಎಲ್ಲವೂ ನಿಂತೇ ಆಗುವಂಥದ್ದು. ಆದರೆ ಮೊನ್ನೆ ಆದಂಥ ನೀವು ಒಂದು ಚಾಮುಂಡಿ ಗುಳಿಗನ ಒಂದು ಕಡೆ ನಡೆದಂಥ ರೀತಿ, ಅದರ ಧರ್ಮದರ್ಶಿಯ ಹೆಸರಿನಲ್ಲಿ
ಒಂದು ಮೈಸೂರು ಪೇಟವನ್ನು ತೊಟ್ಟು ಒಂದು ಬೇರೆ ರೀತಿಯಂಥ ಒಂದು ರಾಜಗಾಂಭೀರ್ಯವನ್ನು ನಿಂತು ಅವರಲ್ಲಿ ನಡುವಂಥ ಒಂದು ಆ ಪಾತ್ರಿಗಳ ದರ್ಶನದ ರೀತಿ ಮತ್ತು ಆ ಭಂಡಾರ ತೆಗೆಯುವ ರೀತಿ ಇದು ಎಲ್ಲವನ್ನು ನೋಡಿದಾಗ ಯಾವುದೇ ಕಾರಣಕ್ಕೂ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಎಷ್ಟು ದೊಡ್ಡ ತುಳುನಾಡಿನ ಧರ್ಮದರ್ಶಿ ಆಗಲಿ, ಧರ್ಮಾಧಿಕಾರಿಯಾಗಲಿ, ಹಣವಂತನೇ ಆಗಲಿ, ಸಿರಿವಂತನೇ ಆಗಲಿ, ದೈವಾರಾಧನೆಯನ್ನು ನಿಮ್ಮ ಸ್ವಾರ್ಥಕ್ಕೋಸ್ಕರ, ಹಣಕ್ಕೋಸ್ಕರ ಮಾಫಿಯಾದ ರೀತಿಯಲ್ಲಿ ದುರುಪಯೋಗ ಮಾಡಿದರೆ ನಾವು ಯಾವುದೇ ಕಾರಣಕ್ಕೆ ಇದನ್ನು ಮುಂದಿನ ದಿನ ಖಂಡಿತವಾಗಿ ಖಂಡಿಸ್ತೇವೆ. ಯಾವ ದೈವವು ಇವತ್ತು ನೋಡಿ, ಇವತ್ತಿಗೂ ಇದನ್ನು ದೈವವನ್ನು ನರ್ತಕರಾದಂಥ 3 ಪಂಗಡ ಇಲ್ಲಿದೆ, ಪ್ರಧಾನ ಪಂಗಡಗಳು. ಇವರು ನೇರವಾಗಿ ಇಂಥ ಕೃತ್ಯಗಳನ್ನು ಖಂಡಿಸುವಂಥ ಕೆಲಸಗಳನ್ನು ತಾವುಗಳು ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಹಿರಿಯರಿಂದ ಬಂದಂಥ ಈ ಒಂದು ರೀತಿ ನಿಯಮಗಳನ್ನು ಇವತ್ತು ನಿಮ್ಮ ಕಣ್ಣೆದುರೇ ನಾಶವಾಗಿ ಮುಂದಿನ ಪೀಳಿಗೆಗೆ ಇಲ್ಲದಂತಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತಿನವರೆಗೆ ತುಳುನಾಡಿನ ದೈವಗಳೆಲ್ಲವೂ ತಲಪಟ್ಟವನ್ನಿಟ್ಟು, ತಲಪಟ್ಟ ಎಂಬ ವಿಶೇಷವಾದಂಥ ಆಭರಣವನ್ನಿಟ್ಟೇ ನೇಮ ಆದಂಥ ಇತಿಹಾಸ. ಆದರೆ ಮೊನ್ನೆ ಆ ಚಾಮುಂಡಿಯು ಕಿರೀಟಧಾರಣೆಯಾಗಿ, ಕಿರೀಟಿನಿಯಾಗಿ ಒಂದು ಕಿರೀಟವನ್ನು ಇಟ್ಟು ತುಳುನಾಡ ದೈವಾರಾಧನೆಗೆ ಮಾಡಿದ ಅಪರಾಧ, ಅಪವಾದ ಇದು ನಿಮಗೆ ಇದರ ಫಲಿತಾಂಶ ಮುಂದಿನ ದಿನ ಗೊತ್ತಾಗಿಯೇ ಆಗುತ್ತದೆ. ಅದರ ಜೊತೆಗೆ ನೀವು ನೋಡಿ, ಯಾವುದೇ ದೈವಗಳಿಗೂ ಅವರಿಗೆ ಪ್ರಾಕೃತಿಕವಾಗಿ ಬಂದಂಥ ಏನು ಇದಿದೆ ಆ ತಲೆಗೂದಲುಗಳನ್ನು ಇಡಬೇಕೇ ವಿನ ಇದು ಯಾರೋ ಕಟ್ ಮಾಡಿದಂಥ ಉದುರಿಗಳನ್ನು, ಆ ಒಂದು ಕೂದಲುಗಳನ್ನು ಅದಕ್ಕೆ ಚಂದಕ್ಕೆ ಹಾಕುವುದರ ಮುಖಾಂತರ ಅದರ ಮೇಲೆ ಕಿರೀಟ ಇಟ್ಟು ನೀವು ಚಾವುಂಡಿ ಅಂತ ನೀವು ನೋಡಿದಿರಿ. ನಿಮ್ಮ ಚಾವುಂಡಿ ದೇವತಾ ಸ್ವರೂಪವ, ದೈವ ಸ್ವರೂಪವ ನಮಗೆ ಗೊತ್ತಾಗಬೇಕು. ನಾವು ಇಲ್ಲಿ ಚಾವುಂಡಿ ಗುಳಿಗ ಅಂತ ಕರೆಯುವಂಥದ್ದು. ನಮ್ಮ ದೈವಗಳನ್ನು ನಾವು ಯಾವುದೇ ಕಾರಣಕ್ಕೂ ದೈವಗಳಿಗೆ ಮಂತ್ರ ಇಲ್ಲ, ತಂತ್ರ ಇಲ್ಲ, ಸಂಕಲ್ಪಗಳು ಬೇರೆ ಬೇರೆ ಇದ್ದ ಹೋಮ ಹವನಗಳಿಲ್ಲ, ಏನು ಅದನ್ನು ಬೇರೆ ರೀತಿಯಲ್ಲಿ ಮಂತ್ರ ಶ್ಲೋಕಗಳಿಲ್ಲ. ಅಂಥ ದೇವಿಯನ್ನು ಕಟೀಲ್ನ ಒಂದು ದೇವಿಯ ಸ್ವರೂಪದಲ್ಲಿ ನೀವು ಯಾವುದೋ ಪೌರಾಣಿಕ ನಾಟಕಗಳಲ್ಲೋ ಸಿನಿಮಾಗಳಲ್ಲೋ ನೋಡಿದ ಅದೇ ಕಾಪಿಯನ್ನು ನೀವು ದೈವಾರಾಧನೆಗೆ ತಂದು ದೈವಾರಾಧನೆಗೆ ಅಪಚಾರ ಮಾಡಿದ್ದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಅದರ ಜೊತೆಗೆ ಪಾತ್ರಿಗಳು ಅಂತಂದರೆ, ಆ ಪಾತ್ರಿಗಳನ್ನು ನೋಡುವಾಗ ಮೈಸೂರಿನ ಹಳೆಯ ಸೈನಿಕರ ನಮಗೆ ನೆನಪಾಗ್ತಿತ್ತು. ನಾನು ಹೇಳುವಂಥದ್ದು, ಭಂಡಾರ ಇಳಿಯುವ ಕ್ರಮ ಯಾರಿಗಿದೆ? ಭಂಡಾರ ಇಳಿಯುವ ಕ್ರಮ ಇರುವಂಥದ್ದು ದೈವಾರಾಧನೆಗೆ ಮಾತ್ರ. ದೇವತಾರಾಧನೆಯಲ್ಲಿ ಭಂಡಾರ ಹೋಗಿ ಭಂಡಾರ ಬರುವಂಥ ಕ್ರಮ ಇಲ್ಲ. ಹಾಗಾದರೆ ನಿಮ್ಮ ಭಂಡಾರದಲ್ಲಿ ಯಾವ ವಸ್ತುಗಳಿರಬೇಕಿತ್ತು? ಭಂಡಾರದಲ್ಲಿ 23 ಥರದ ವಸ್ತುಗಳಿರಬೇಕಿತ್ತು. ಭಂಡಾರದಲ್ಲಿ ಗಾಡೈ ನಿಶಾನಿ, ಪಲ್ಲೆಂಕಿ, ದಂಡ ಪಲ್ಲೆಂಕಿ, ಕೋಲ್ಜೀಟಿಗೆ, ಬಸವ, ಪಂಚಜೀಟಿಗೆ, ಬೇರೆ ಬೇರೆ ವಸ್ತು ರಾಜನ್ ದೈವಕ್ಕೆ ಇರುವಂಥದ್ದು, ರಾಜನ್ ದೈವಕ್ಕೆ ಮಾತ್ರ ಇರುವಂಥದ್ದು. ಆದರೆ ಮೊನ್ನೆ ನಾವು ಆ ಬರುವಂತಹ ಭಂಡಾರ ಯಾತ್ರೆಯನ್ನು ನೋಡುವಾಗ ಇದು ನಾಟಕವೋ, ಇದು ಏನೋ ಒಂದು ಪೌರಾಣಿಕ ನಾಟಕವೋ, ಇದು ನಮಗೆ ಆ ಥರ ಅನಿಸ್ತಿತ್ತು. ಯಾಕಂತ ಹೇಳಿದ್ರೆ ಎಲ್ಲಿಯೂ ನಿಮಗೆ ಈ ಚಾವುಂಡಿ ಗುಳಿಗರಿಗೆ, ಪಂಚಜೀಟಿಗೆ, ಕೋಲ್ಜೀಟಿಗೆ ಇಂಥ ಒಂದು ವ್ಯವಸ್ಥೆಗಳು ಇಲ್ಲ. ಹಾಗಾದರೆ ಅಲ್ಲಿ ಭಂಡಾರ ಬರುವಾಗ ಏನೇನಿತ್ತು? ಒಂದು 4-5 ಜನರ ವಿಶೇಷವಾದಂಥ ಬಟ್ಟೆ ಹಾಕಿದಂಥ ವಸ್ತ್ರ ಸಂಹಿತೆ ಇಲ್ಲದಂಥ ಪಾತ್ರಿಗಳು, ಜೊತೆಗೆ ಒಂದು ದೊಡ್ಡ ಪೆಟ್ಟಿಗೆ. ಆ ಪೆಟ್ಟಿಗೆಯನ್ನು ಇಲ್ಲಿ ನಮಗೆ ದೈವಾರಾಧನೆಯಲ್ಲಿ ಭಂಡಾರದಲ್ಲಿ ಬರುವಂತಹ ಪೆಟ್ಟಿಗೆಗೆ ಮತ್ತು ಬಲಿಮುಕ್ಕರಿಗೆ ಅಲ್ಲ, ಬೇರೆ ಬೇರೆ ಗರುಡನಿಗೆ, ದಂಡಮಾಲೆಗೆ, ಮತ್ತು ಮುಖಮೂರ್ತಿಗಳಿಗೆ, ಆಯುಧಗಳಿಗೆ ಎಲ್ಲವೂ ಅದರದೇ ಆದಂಥ ಗೌರವಗಳಿದೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಅದೇ ರೀತಿ ಪೆಟ್ಟಿಗೆ ತರೋದು, ಆಭರಣದ ಪೆಟ್ಟಿಗೆ ಅಂತ ವಿಶೇಷವಾದಂಥ ಗೌರವ ಇದೆ. ಆ ಆಭರಣದ ಪೆಟ್ಟಿಗೆಯನ್ನು ಮಕ್ಕಳು ಶಾಲೆಯಲ್ಲಿ ಐಸ್ ಕ್ಯಾಂಡಿ ಪೆಟ್ಟಿಗೆಗೆ ಬೀಳುವ ರೀತಿಯಲ್ಲಿ ಅದರ ಮೇಲೆ ಬಿದ್ದು ಅದನ್ನು ಎಲ್ಕೊಂಡು ಏನೋ ಒಂದು ಮಾಡುವಂಥ ದೃಶ್ಯಗಳನ್ನು ನೋಡಿದಾಗ ದೈವಾರಾಧನೆ ಯಾವ ರೀತಿ ಸಾಗ್ತಾ ಇದೆ, ದೈವಾರಾಧನೆಗೆ ಅಪಚಾರ ಮಾಡ್ತಾ ಇದ್ದೀರನ್ನು ಖಂಡಿಸ್ತೇವೆ. ಖಂಡಿಸ್ತೇವೆ ನಾನು ನಿಮ್ಮಂತ ಹೇಳುವಂಥದ್ದು, ಯಾರೇ ಇರಲಿ, ಎಷ್ಟೇ ದೊಡ್ಡ ಜನವೇ ಆಗಲಿ, ನಾವು ಬಂದು ಅಂಥ ವ್ಯಕ್ತಿಗಳು ಕರೆದರೆ ಆ ಸ್ಪಾಟಿಗೆ ಬಂದು ನಿಮ್ಮ ಹತ್ರ ಪ್ರಶ್ನೆ ಮಾಡ್ತೇವೆ. ಒಂದು ವೇಳೆ ನಿಮಗೆ ನೋಡಿ, ಪಾತ್ರಿಗಳಿಗಿರ್ಬೋದು, ಯಾರಿಗೆ ಇರಲಿ, ಒಂದು ನಾಮಧಾರಿಗಳಾಗಿ ಇರೋದು, ಗಂಧಲೇಪನ ಮಾಡ್ಬೋದು, ಭಸ್ಮಲೇಪನ ಮಾಡ್ಬೋದು. ಇದು ನಾಮದ ಹೆಸರಿನಲ್ಲಿ ನಿಮಗೆ ದಸರಾದಲ್ಲಿ ಆನೆಗಳಿಗೆ ಇದಕ್ಕೆ ರಂಗೋಲಿ ಬರೆದ ಹಾಗೆ ಬೇರೆ ಬೇರೆ ಇದೆಲ್ಲ ನೋಡುವಾಗ ನಮಗೆ ಅಸಹ್ಯವಾಗ್ತದೆ ರೀ. ದೈವಾರಾಧನೆಯಲ್ಲಿ ಇಲ್ಲ. ನೀವು ಒಂದು ಸ್ಪಷ್ಟಪಡಿಸಿ, ನಿಮ್ಮದು ದೈವಾರಾಧನೆಯ ಅಲ್ಲ ದೇವತಾರಾಧನೆಯ ಸ್ಪಷ್ಟಪಡಿಸಿ.
ದೈವಾರಾಧನೆ ಹೌದು ಅಂತಿದ್ರೆ ಈ ರೀತಿ ಅಪಚಾರ ಯಾಕೆ ಮಾಡಿದ್ದೀರಿ ಅಂತ ಕೇಳುವಂಥದ್ದು. ಯಾಕೆ ಈಗ ದೈವಾರಾಧನೆ ಅಂತ ನಿಮ್ಗೆ ಹಣ ಮಾಡಲಿಕ್ಕೆ ನಿಮ್ಮದು ಏನೋ ನಿಮ್ಮದು ಬೇರೆ ಬೇರೆ ರೀತಿಯಾಗಿ ಏನೇನು ವ್ಯವಹಾರಗಳು, ದೇವರ ಹೆಸರಲ್ಲಿ ಮಾಫಿಯಾಗಳು, ದೇವರ ಹೆಸರಲ್ಲಿ ತೆಂಗಿನಕಾಯಿ ಕೊಡಿ, ಕೋಳಿ ಮಾರಿ, ಸೂಟೆ ಮಾರಿ, ಲಿಂಬೆ ಮಾರಿ, ನಮಗೇನು ಬೇಜಾರಿಲ್ಲ. ನಾವು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬರುವುದಿಲ್ಲ. ನಾನು ಹೇಳುವಂಥದ್ದು ದೈವಾರಾಧನೆಯನ್ನು ಕೊಡಿಯಡಿಯಲ್ಲಿ ಆಗುವಂಥ ಯಾವ ರೀತಿಯಂಥ ವ್ಯವಸ್ಥೆಗಳನ್ನು ಯಾಕೆ ಹಾಳು ಮಾಡಿದ್ದೀರಿ ಅಂತ ಕೇಳು.